ಕಳೆದ ಒಂದು ದಶಕದಿಂದ ಭಾರತದ ರಾಜಕೀಯದಲ್ಲಿ ಒಂದು ಮಾತು ಅತ್ಯಂತ ಪ್ರಬಲವಾಗಿ ಕೇಳಿಬರ್ತಿತ್ತು. ಅದೇ ಮೋದಿ ಹವಾ. ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ಇವರ ಹೆಸರಿನ ಅಲೆ ವಿರೋಧ ಪಕ್ಷಗಳ ನಿದ್ದೆಗೆಡಿಸಿತ್ತು. ಹೋದ ಕಡೆಯಲ್ಲೆಲ್ಲ ಮೋದಿ ಮೋದಿ ಅನ್ನೋ ಜಯಘೋಷಗಳೇ ಕೇಳಿಬರ್ತಿತ್ತು. ಆದರೆ ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವಿಶ್ಲೇಷಕರು, ಜಗತ್ತಿನ ಪ್ರಮುಖ ಮಾಧ್ಯಮಗಳು ಮತ್ತು ಸ್ವತಃ ಜನಸಾಮಾನ್ಯರ ನಡುವೆ ಒಂದು ಹೊಸ ಚರ್ಚೆ ತೀವ್ರವಾಗಿ ಶುರುವಾಗಿದೆ. ಅದೇನಪ್ಪಾ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಹವಾ, ಆ ಒಂದು ವರ್ಚಸ್ಸು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇದೆಯಾ? ಕಳೆದ ಕೆಲವು ಚುನಾವಣೆಗಳ ಫಲಿತಾಂಶಗಳು, ದೇಶದ ಸದ್ಯದ ರಾಜಕೀಯ ಬೆಳವಣಿಗೆಗಳು ಮತ್ತು ಕೇಂದ್ರ ಸರ್ಕಾರದ ಕೆಲವು ದರಿದ್ರ ಯೋಜನೆಗಳು ಬಿಜೆಪಿಗೆ ದೊಡ್ಡ ಹೊಡೆತವನ್ನ ನೀಡಲಿದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಚುನಾವಣೆಯನ್ನ ಎದುರಿಸುವುದು ಅಷ್ಟು ಸುಲಭವಾಗಿ ಉಳಿದಿಲ್ಲ ಎಂಬ ಮುನ್ಸೂಚನೆ ಸಿಗ್ತಾ ಇದೆ. ಅಷ್ಟಕ್ಕೂ ಮೋದಿ ಹವಾ ಕುಗ್ಗುತ್ತಿರುವುದಕ್ಕೆ ನಿಜವಾದ ಕಾರಣಗಳೇನು? ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಎದುರಾಗಲಿರುವ ಆ ದೊಡ್ಡ ಸವಾಲುಗಳು ಯಾವುವು? ವಿರೋಧ ಪಕ್ಷಗಳ ಬಲ ಹೆಚ್ಚುತ್ತಾ ಇದೆಯಾ ಅಥವಾ ಮೋದಿ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡ್ತಾ ಇದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2024 ಭಾರತದ ಲೋಕಸಭಾ ಚುನಾವಣಾ ಫಲಿತಾಂಶಗಳು ಹೊರಬಂದ ನಂತರ ದೇಶದ ರಾಜಕೀಯ ವಿಶ್ಲೇಷಣೆಯ ವಲಯದಲ್ಲಿ ಅತ್ಯಂತ ಮಹತ್ವದ ಚರ್ಚೆಯೊಂದು ಮುಂಚೂಣಿಗೆ ಬಂದಿತ್ತು. ಕಳೆದ ಒಂದು ದಶಕದಿಂದ ಭಾರತೀಯ ರಾಜಕೀಯ ವಲಯದಲ್ಲಿ ಸಂಪೂರ್ಣವಾಗಿ ಆವರಿಸಿದ್ದ ಪ್ರಧಾನಿ ನರೇಂದ್ರ ಮೋದಿಯವರ ಅತಿಮಾನುಷ ವರ್ಚಸ್ಸು ಅಥವಾ ಮೋದಿ ಹವಾ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆಯೇ ಅಥವಾ ಮುಂಬರುವ ದಿನಗಳಲ್ಲಿ ಬಿಜೆಪಿ ಪಕ್ಷವು ಚುನಾವಣಾ ರಾಜಕೀಯದಲ್ಲಿ ಹಿಂದೆಂದೂ ಕಾಣದ ತೀವ್ರ ಸವಾಲುಗಳನ್ನ ಎದುರಿಸಬೇಕಾಗುತ್ತದೆಯೇ ಎಂಬ ಪ್ರಶ್ನೆಯನ್ನ ಎತ್ತಿತ್ತು. ಈ ರಾಜಕೀಯ ಬದಲಾವಣೆಗಳನ್ನ ಮತ್ತು ತಳಮಟ್ಟದ ರಾಜಕೀಯವನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇದು ಕೇವಲ ಒಂದು ಪಕ್ಷದ ಜನಪ್ರಿಯತೆಯ ಏರಿಳಿತವಲ್ಲ, ಬದಲಿಗೆ ಭಾರತೀಯ ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆ ಮತ್ತು ಪ್ರಾದೇಶಿಕ ಸಮೀಕರಣಗಳಲ್ಲಿ ಸಂಭವಿಸ್ತಾ ಇರುವ ದೊಡ್ಡ ಇತಿಹಾಸದ ಮುನ್ನುಡಿಯಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸ್ನೇಹಿತರೆ, 2024 ಲೋಕಸಭಾ ಚುನಾವಣಾ ಫಲಿತಾಂಶಗಳು ಭಾರತದ ರಾಜಕೀಯದಲ್ಲಿ ಏಕಪಕ್ಷೀಯ ಪ್ರಾಬಲ್ಯದ ಸರಣಿಗೆ ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ವು. ಚುನಾವಣೆಗೂ ಮುನ್ನ ಸ್ವತಃ ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ 370ಕ್ಕೂ ಹೆಚ್ಚು ಸ್ಥಾನಗಳನ್ನು ಮತ್ತು ಎನ್ಡಿಎ ಮೈತ್ರಿಕೂಟದ ಮೂಲಕ 400 ಸ್ಥಾನಗಳನ್ನು ಗೆಲ್ಲುವ ಅತಿ ವಿಶ್ವಾಸದ ಗುರಿಯನ್ನ ಹೊಂದಿತ್ತು. ಆದರೆ ವಾಸ್ತವದಲ್ಲಿ ಬಿಜೆಪಿ ಕೇವಲ 240 ಸ್ಥಾನಗಳನ್ನ ಗೆಲ್ಲಲಷ್ಟೇ ಶಕ್ತವಾಯಿತು. ಇದು 2019 ಫಲಿತಾಂಶಕ್ಕೆ 303 ಸ್ಥಾನಗಳಿಗೆ ಹೋಲಿಸಿದರೆ 63 ಸ್ಥಾನಗಳ ಭಾರಿ ಕುಸಿತವಾಗಿತ್ತು. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ INDIA ಮೈತ್ರಿಕೂಟವು ನಿರೀಕ್ಷೆಗೂ ಮೀರಿದ ಸಾಧನೆ ಮಾಡಿ 234 ಸ್ಥಾನಗಳನ್ನು ಗೆದ್ದುಕೊಳ್ತು. ಈ ಚುನಾವಣಾ ಫಲಿತಾಂಶವು ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೂ ತೀವ್ರ ಪರಿಣಾಮವನ್ನ ಬೀರಿತು. ಇವರ ಸ್ವಕ್ಷೇತ್ರವಾದ ವಾರಣಾಸಿಯಲ್ಲಿ ಮೋದಿಯವರ ಗೆಲುವಿನ ಅಂತರವು 2019ರಲ್ಲಿ ದಾಖಲಾದ 45.2% 2024ರಲ್ಲಿ ಕೇವಲ 13.5% ಇಳಿಯಿತು. ಮೋದಿಯವರು ಕೇವಲ 54.24% ಮತಗಳನ್ನು ಪಡೆದರೆ ಇವರ ಪ್ರತಿಸ್ಪರ್ಧಿ ಅಜಯ್ ರಾಯ್ 40.74% ಮತಗಳನ್ನು ಗಳಿಸಿ ತೀವ್ರ ಪೈಪೋಟಿಯನ್ನ ನೀಡಿದ್ರು. ಇದು ರಾಷ್ಟ್ರೀಯ ನಾಯಕತ್ವದ ಜನಪ್ರಿಯತೆಯಲ್ಲದ ಗಣನೀಯ ತಳಮಟ್ಟದ ಇಳಿಕೆಯನ್ನ ಸೂಚಿಸುತ್ತದೆ. ಸ್ನೇಹಿತರೆ, ಬಿಜೆಪಿಯ ಈ ಆಘಾತಕಾರಿ ಹಿನ್ನಡೆಗೆ ಕೇವಲ ಮೇಲ್ನೋಟದ ರಾಜಕೀಯ ಕಾರಣಗಳಿರಲಿಲ್ಲ, ಬದಲಿಗೆ ಆಳವಾದ ಆರ್ಥಿಕ ಆತಂಕಗಳು ಮತ್ತು ಸಮುದಾಯಗಳ ಹಂತದ ಮರು ಸಂಘಟನೆಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ವು. ದೇಶದ ಜಿಡಿಪಿ 8% ಪ್ರಗತಿಯನ್ನ ಕಾಣ್ತಾ ಇದ್ರು. ಗ್ರಾಮೀಣ ಭಾಗದಲ್ಲಿ ವ್ಯಾಪಕವಾಗಿರುವ ನಿರುದ್ಯೋಗ, ಕೃಷಿ ಬಿಕ್ಕಟ್ಟು ಮತ್ತು ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಮತದಾರರಲ್ಲಿ ತೀವ್ರ ಅಸಮಾಧಾನವನ್ನ ಮೂಡಿಸಿತು. ಇದರೊಂದಿಗೆ ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳು ದೀರ್ಘಾವಧಿಯಲ್ಲಿ ಮತದಾರರನ್ನ ಸತತವಾಗಿ ಆಕರ್ಷಿಸುವಲ್ಲಿ ವಿಫಲವಾದವು. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಜಾರಿಗೆ ತಂದ PDA ಸಾಮಾಜಿಕ ಇಂಜಿನಿಯರಿಂಗ್ ತಂತ್ರವು ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ಛಿದ್ರಗೊಳಿಸಿತು. ಇದರ ಪರಿಣಾಮವಾಗಿ ಉತ್ತರ ಪ್ರದೇಶದ 80 ಲೋಕಸಭಾ ಸ್ಥಾನಗಳ ಪೈಕಿ ಬಿಜೆಪಿ ಕೇವಲ 33 ಸ್ಥಾನಗಳಿಗೆ ಕುಸಿಯಿತು. ಅಯೋಧ್ಯೆಯ ಭವ್ಯ ರಾಮ ಮಂದಿರ ಉದ್ಘಾಟನೆಯನ್ನ ತನ್ನ ಪ್ರಮುಖ ಪ್ರಚಾರದ ಅಸ್ತ್ರವನ್ನಾಗಿ ಬಳಸಿದ್ದ ಬಿಜೆಪಿಗೆ ಆಶ್ಚರ್ಯವೆಂಬಂತೆ ರಾಮ ಮಂದಿರ ಇರುವ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹೀನಾಯವಾಗಿ ಸೋಲನ್ನ ಕಂಡ್ರು. ಅಯೋಧ್ಯ ಮಂದಿರ ನಿರ್ಮಾಣದ ಯೋಜನೆಗಳ ಸಂದರ್ಭದಲ್ಲಿ ಸ್ಥಳೀಯ ವ್ಯಾಪಾರಿಗಳಿಗೆ ಸರಿಯಾದ ಪರಿಹಾರ ನೀಡದ ಕಾರಣ ಉಂಟಾದ ತೀವ್ರ ಸ್ಥಳೀಯ ಅಸಮಾಧಾನ ಮತ್ತು ತಳಮಟ್ಟದಲ್ಲಿ
ಇದರಲ್ಲಿ RSS ಸೇರಿದಂತೆ ಇತರೆ ಹಿಂದುತ್ವ ಸಮ್ಮಿಶ್ರ ಸಂಘಟನೆಗಳ ನಿಷ್ಕ್ರಿಯತೆ ಬಿಜೆಪಿಯ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಯಿತು. ಮತ್ತೊಂದೆಡೆ ಪ್ರತಿಪಕ್ಷಗಳ ಸಂವಿಧಾನ ಉಳಿಸಿ ಅಭಿಯಾನವು ಹಿಂದುಳಿದ ವರ್ಗಗಳು ಮತ್ತು ದಲಿತರ ಮನಸ್ಸಿನಲ್ಲಿ ಭೀತಿಯನ್ನ ಹುಟ್ಟುಹಾಕಿತು. ರಾಹುಲ್ ಗಾಂಧಿಯವರ ಬಡ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ ನೀಡುವ ನಾರಿ ನ್ಯಾಯ ಭರವಸೆಯು ಮಹಿಳಾ ಮತದಾರರನ್ನ ಆಕರ್ಷಿಸಿತು. ವಿಶೇಷವಾಗಿ ಮಹಿಳಾ ಮತದಾನ ಪ್ರಮಾಣ ಹೆಚ್ಚಿದ್ದ ಉತ್ತರ ಪ್ರದೇಶದ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರತಿಪಕ್ಷಗಳು ಭಾರಿ ಜಯವನ್ನ ದಾಖಲಿಸಿದ್ವು. 2024ರ ಮತದಾರರ ಜನಾಂಗೀಯ ದತ್ತಾಂಶಗಳು ಈ ಸಾಮಾಜಿಕ ಬದಲಾವಣೆಯನ್ನ ಮತ್ತಷ್ಟು ಸ್ಪಷ್ಟಪಡಿಸುತ್ತವೆ. ಇನ್ನು ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆಬ್ಬಾಗಿಲಾದ ಕರ್ನಾಟಕದಲ್ಲಿ ಪ್ರಸ್ತುತ ವಿದ್ಯಮಾನಗಳು ಪಕ್ಷಕ್ಕೆ ಗಂಭೀರ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಮೇ 2026ರಲ್ಲಿ ನಡೆದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶಗಳು ಇದನ್ನು ದೃಢಪಡಿಸುತ್ತವೆ. ಕಾಂಗ್ರೆಸ್ ಪಕ್ಷವು ಈ 2 ಸ್ಥಾನಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇನ್ನು ಸ್ನೇಹಿತರೆ, 2026ರ ಆರಂಭದಲ್ಲಿ 5 ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ನಡೆದಿದ್ದು, ಇವು ಭಾರತೀಯ ರಾಜಕೀಯ ಇತಿಹಾಸದ ಗತಿಯನ್ನ ಬದಲಿಸುವಂತಹ ಅನಿರೀಕ್ಷಿತ ತೀರ್ಪುಗಳನ್ನ ನೀಡಿದ್ವು. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಅಭೂತಪೂರ್ವ ಯಶಸ್ಸನ್ನ ಸಾಧಿಸಿತು. ಒಟ್ಟು 294 ಸ್ಥಾನಗಳ ಪೈಕಿ ಬಿಜೆಪಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 207 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ನ ಟಿಎಂಸಿಯ 15 ವರ್ಷಗಳ ಸುದೀರ್ಘ ಆಡಳಿತವನ್ನ ಧೂಳಿಪಾಠ ಮಾಡಿತು. ಟಿಎಂಸಿ ಕೇವಲ 80 ಸ್ಥಾನಗಳಿಗೆ ಕುಸಿಯಿತು. ಸ್ವತಃ ಮಮತಾ ಬ್ಯಾನರ್ಜಿಯವರು ತಮ್ಮ ಭವಾನಿಪುರ ಕ್ಷೇತ್ರದಿಂದ ಬಿಜೆಪಿಯ ಪ್ರಬಲ ನಾಯಕ ಸುವೇಂದು ಅಧಿಕಾರಿ ವಿರುದ್ಧ ಭಾರಿ ಅಂತರದಿಂದ ಸೋಲನ್ನ ಕಾಣ್ತಾರೆ. ಇನ್ನು ಮತ್ತೊಂದು ಕಡೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ದೇಶವೇ ಅಚ್ಚರಿ ಪಡುವಂತೆ ಅನಿರೀಕ್ಷಿತ ಫಲಿತಾಂಶಗಳು ಪ್ರಕಟವಾದವು. ದಶಕಗಳಿಂದ ಕೇವಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮಾತ್ರ ಸೀಮಿತವಾಗಿದ್ದ ತಮಿಳುನಾಡು ರಾಜಕೀಯಕ್ಕೆ ನಟ ವಿಜಯ್ ಅವರ ಟಿವಿಕೆ ಪ್ರವೇಶಿಸಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭಾರಿ ಆಘಾತವನ್ನ ನೀಡಿತು. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 97 ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಮರಳಿದ್ರೆ ಬಿಜೆಪಿ 3 ಸ್ಥಾನಗಳನ್ನು ಗೆದ್ದು ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಿತು. ಅಸ್ಸಾಂನಲ್ಲಿ ಹಿಮಂತ್ ಬಿಶ್ವ ಶರ್ಮಾ ನೇತೃತ್ವದಲ್ಲಿ ಬಿಜೆಪಿ 82 ಸ್ಥಾನಗಳೊಂದಿಗೆ 3ನೇ ಬಾರಿಗೆ ಭರ್ಜರಿಯಾಗಿ ಅಧಿಕಾರವನ್ನ ಗಟ್ಟಿಗೊಳಿಸಿಕೊಳ್ತು. ಇನ್ನು ಸ್ನೇಹಿತರೆ, 2024ರ ಚುನಾವಣಾ ಆಘಾತದ ನಂತರ ಎಚ್ಚೆತ್ತುಕೊಂಡಿರುವ ಬಿಜೆಪಿ ಹೈಕಮಾಂಡ್ 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ನಾಯಕತ್ವಕ್ಕೆ ಪೂರ್ಣ ಬೆಂಬಲವನ್ನ ಘೋಷಿಸಿರುವ ಬಿಜೆಪಿ ರಾಜ್ಯ ಉಸ್ತುವಾರಿ ನಿತಿನ್ ನಬೀನ್ ಅವರು ಮುಂದಿನ ಚುನಾವಣೆಯ ಮುಖ್ಯಮಂತ್ರಿ ಅಭ್ಯರ್ಥಿ ಯೋಗಿ ಆದಿತ್ಯನಾಥ್ ಅವರೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ 2027ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಆಘಾತ ಕಾದಿದೆ ಎಂಬ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಸಾಕಷ್ಟು ಕಾರಣಗಳನ್ನ ಜನಸಾಮಾನ್ಯರು, ರಾಜಕೀಯ ವಿಶ್ಲೇಷಕರು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ರಾಮ ಮಂದಿರದ ನಿರ್ವಹಣೆ, ಅಲ್ಲಿನ ಕಳ್ಳತನ ಆರೋಪಗಳು, ಹಾಗೆ ನೀಟ್ ಎಕ್ಸಾಮ್, ಮೆಡಿಕಲ್ ನೀಟ್ ಎಕ್ಸಾಮ್ನ ಪೇಪರ್ ಲೀಕ್ ಪ್ರಕರಣಗಳು, ಹಾಗೆ ಪೆಟ್ರೋಲ್ ಎಥೆನಾಲ್ ನ ಪ್ರಕರಣಗಳು ಬಿಜೆಪಿಗೆ ಭಾರಿ ಹಿನ್ನಡೆಯನ್ನ, ಚುನಾವಣಾ ಹೊಡೆತವನ್ನ ನೀಡೋದಕ್ಕೆ ತಯಾರಾಗಿ ನಿಂತಿವೆ. ಸದ್ಯಕ್ಕಂತೂ ದೇಶದಾದ್ಯಂತ ಮೋದಿ ಸರ್ಕಾರದ ವಿರುದ್ಧದ ಅಲೆ ತುಂಬಾ ಜೋರಾಗಿ ಶುರುವಾಗಿದೆ. ಚುನಾವಣೆಯಲ್ಲಿ ಮೋದಿ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗೋದಂತೂ ಪಕ್ಕ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.